ಸಚಿವ ಜಮೀರ್ ಅಹಮದ್ ಮತ್ತು ತನ್ವೀರ್ ಸೇಠ್ ನಡುವಿನ ಜಟಾಪಟಿ ಮುಂದುವರೆದಿದೆ. ತನ್ವೀರ್ ಸೇಠ್ ಇದ್ದ ನಿವಾಸಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಜಮೀರ್ ಅಹಮದ್. ತನ್ವೀರ್ ಸೇಠ್ ಹಿಂದೆ ವಾಸವಿದ್ದ ನಿವಾಸವನ್ನೇ ಪಡೆಯೋದಕ್ಕೆ ಜಮೀರ್ ಅಹಮದ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಯಮಹಲ್ನಲ್ಲಿ ತಮಗೆ ಕೊಟ್ಟಿರುವ ಮನೆಯ ಬದಲು ತನ್ವೀರ್ ಸೇಠ್ ನಿವಾಸಕ್ಕೆನೇ ಜಮೀರ್ ಅಹಮದ್ ಖಾನ್ ಇದೀಗ ಪಟ್ಟು ಹಿಡಿದಿದ್ದಾರೆ. ಡಿಪಿಎಆರ್ ಮೂಲಕ ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸ ಪಡೆಯೋದಕ್ಕೆ ಜಮೀರ್ ಅಹಮದ್ ಖಾನ್ ಸರ್ಕಸ್ ಮಾಡ್ತಿದ್ದಾರೆ. ಈಗಾಗಲೇ ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸ ಜಿಟಿ ದೇವೇಗೌಡರಿಗೆ ಹಂಚಿಕೆಯಾಗಿದೆ. ಜಿಟಿ ದೇವೇಗೌಡರಿಗೆ ಹಂಚಿಕೆಯಾದ ನಿವಾಸ ಪಡೆಯಲು ಜಮೀರ್ ಅಹಮದ್ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಮನೆಯನ್ನ ಮರು ಹಂಚಿಕೆ ಮಾಡುವ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಡಿಪಿಎಆರ್. ಸಿದ್ದರಾಮಯ್ಯ ಬಳಸ್ತಾ ಇದ್ದ ಕಾರು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ಇದೀಗ ನಂಬರ್ 30 ಸ್ಯಾಂಕಿ ರಸ್ತೆಯಲ್ಲಿರುವಂತಹ ನಂಬರ್ 30 ನಿವಾಸ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗ ಇಂಥದ್ದೇ ಮನೆ ಬೇಕು ಅಂತ ಪಟ್ಟು ಹಿಡಿದಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಡಿಪಿಎಆರ್ ಮೂಲಕ ಸ್ಯಾಂಕಿ ರಸ್ತೆಯಲ್ಲಿರುವಂತಹ ನಂಬರ್ 30 ನಿವಾಸವನ್ನೇ ಪಡಿಬೇಕು ಅನ್ನುವಂತಹ ಪಣವನ್ನ ತೊಟ್ಟಂತೆ ಕಾಣ್ತಾ ಇದೆ ಜಮೀರ್ ಅಹಮದ್ ಖಾನ್. ಈ ಹಿಂದೆ ಅದನ್ನ ತನ್ವೀರ್ ಸೇಠ್ ಅವರು ಉಪಯೋಗ ಮಾಡ್ತಾ ಇದ್ರು. ಈಗ ಜಿಟಿಡಿ ಅವರಿಗೆ ಈ ನಿವಾಸ ಇರುವಂಥದ್ದು, ಅವರ ಬದಲಾಗಿ ಅವರಿಗೆ ಇದ್ದಂತಹ ನಿವಾಸವನ್ನ ನನಗೆ ಬೇಕು ಅಂತ ಜಮೀರ್ ಅಹಮದ್ ಇದೀಗ ಸರ್ಕಸ್ ಮಾಡ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರು ಬಳಸ್ತಾ ಇದ್ದಂತಹ ಕಾರು ಪಡೆಯುವಲ್ಲಿ ಯಶಸ್ವಿಯಾದಂಥವರು ಈಗ ನಂಬರ್ 30 ಅದು ಸ್ಯಾಂಕಿ ರಸ್ತೆಯಲ್ಲಿರುವಂತಹ ನಂಬರ್ 30 ನಿವಾಸನೇ ಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಾರೆ. ಏನ್ ಕಾರಣ ಇದಕ್ಕೆ? ವೀಣಾ, ಈಗಾಗಲೇ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇದ್ದಂತ ಕಾರನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಈಗ ಮತ್ತೊಂದು ಹೊಸ ಪ್ರಯತ್ನ ಕೈ ಹಾಕಿದ್ದಾರೆ. ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸವನ್ನ ಪಡಿಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ನಿವಾಸವನ್ನ ಜಿಟಿ ದೇವೇಗೌಡರಿಗೆ ಹಂಚಿಕೆ ಮಾಡಲಾಗಿದ್ದು, ಜಿಟಿ ದೇವೇಗೌಡರಿಗೆ ಹಂಚಿಕೆ ಮಾಡಿರುವಂತಹ ಈ ನಿವಾಸವನ್ನ ಪಡಿಬೇಕು ಅಂತ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಯಾಕೆಂತಂದ್ರೆ ಈ ಹಿಂದೆ ಸಚಿವರಾಗಿದ್ದ ತನ್ವೀರ್ ಸೇಠ್ ಈ ನಿವಾಸವನ್ನು ಬಳಸ್ತಾ ಇದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ತನ್ವೀರ್ ಸೇಠ್ ಮತ್ತು ಜಮೀರ್ ಅಹಮದ್ ಮಧ್ಯೆ ನಡೀತಿರುವಂತಹ ಜಟಾಪಟಿಯ ಮುಂದುವರೆದ ಭಾಗವಾಗಿ ಅವರು ಬಳಸ್ತಾ ಇದ್ದ ಮನೆಯನ್ನೇ ತಾನು ಪಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡು ಜಮೀರ್ ಅಹಮದ್ ಆ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಜಿಟಿ ದೇವೇಗೌಡರು ಕೂಡ ಜಮೀರ್ ಅಹಮದ್ ಅವರಿಗೆ ಈ ನಿವಾಸವನ್ನ ಬಿಟ್ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅವ್ರಿಗೆ ಬೇಕಾದ್ರೆ ಆ ಮನೆಯನ್ನ ಕೊಡಿ ಅಂತಕ್ಕಂಥ ಮಾತನ್ನ ಡಿಪಿಐಆರ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಡಿಪಿಐಆರ್ ಅಧಿಕಾರಿಗಳು ನಿವಾಸವನ್ನ ಮರು ಹಂಚಿಕೆ ಮಾಡುವ ಸಂಬಂಧಪಟ್ಟಾಗೆ ಇನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನಿರ್ಧಾರವನ್ನು ತೆಗೆದುಕೊಂಡದ್ದೇ ಆದರೆ ನಿಶ್ಚಿತವಾಗಲೂ ಕೂಡ ಜಿಟಿ ದೇವೇಗೌಡರಿಗೆ ಹಂಚಿಕೆಯಾದಂತ ಸ್ಯಾಂಕಿ ರಸ್ತೆಯಲ್ಲಿರುವಂತ ಲೀ ಮೆರಿಡನ್ ಹೋಟೆಲ್ ಪಕ್ಕದ ಮತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಹತ್ತಿರದಲ್ಲಿರ್ತಕ್ಕಂಥ ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸ ಜಮೀರ್ ಅಹಮದ್ ಅವರ ಕೈ ಸೇರುತ್ತೆ. ಜಮೀರ್ ಅಹಮದ್ ಅವರಿಗೆ ಈಗಾಗಲೇ ಜಯಮಾಲ್ ರಸ್ತೆ ಇರತಕ್ಕಂಥ B2/A ನಿವಾಸವನ್ನು ಈಗಾಗಲೇ ಕೊಡಲಾಗಿದೆ. ಅಂದ್ರೆ ಜುಲೈ 31ರಂದು ಹಂಚಿಕೆ ಮಾಡಲಾಗಿರುವಂತಹ ನಿವಾಸದ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವಂತಹ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹಜ್ ಖಾತೆಯನ್ನ ವಕ್ಫ್ ಖಾತೆಯನ್ನ ನಿಭಾಯಿಸ್ತಾ ಇರುವಂತಹ ಜಮೀರ್ ಅಹಮದ್ ಈಗಾಗಲೇ ಜಯಮಾಲ್ ನಿವಾಸವನ್ನ ನೀಡಲಾಗಿದೆ. ಆದ್ರೆ ಅಲ್ಲಿ ಮನೆ ಬೇಡ, ಬದಲಾಗಿ ನನಗೆ ಸ್ಯಾಂಕಿ ರಸ್ತೆಯಲ್ಲಿರ್ತಕ್ಕಂಥ ನಿವಾಸ ಕೊಡಿ ಅಂತ ಹೇಳಿ ಡಿಪಿಆರ್ ಪತ್ರವನ್ನು ಹಾಕ್ತಾ ಇರುವಂತಹ ಜಮೀರ್ ಅಹಮದ್ ಅವರಿಗೆ ಜಿಟಿ ದೇವೇಗೌಡರಿಗೆ ಈಗಾಗಲೇ ಅಲೌಟ್ ಆಗಿರ್ತಕ್ಕಂಥ ನಿವಾಸಗಳು ಸಿಗುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ. ಆ ಮೂಲಕ ಎಲ್ಲ ಕಡೆ ತನ್ವೀರ್ ಸೇಠ್ ಅವರ ಮನೆಯನ್ನು ನಾನು ಪಡ್ಕೊಂಡಿದ್ದೀರಿ ಅನ್ನುವ ಒಂದು ರಾಜಕೀಯ ಸಂಕೇತವನ್ನ, ಒಂದು ಸಂದೇಶವನ್ನ ತಮ್ಮ ಸಮುದಾಯಕ್ಕೆ ನೀಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಎಸ್, ಇದು ಈಗ ಜಿಟಿ ದೇವೇಗೌಡರಿಗೆ ಹಂಚಿಕೆಯಾದಂತಹ ಸ್ಯಾಂಕಿ ರಸ್ತೆಯಲ್ಲಿರುವ ನಂಬರ್ 30 ನಿವಾಸ ಜಮೀರ್ ಅಹಮದ್ ಖಾನ್ ಅವರು ತಮಗೆ ಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಈ ಒಂದು ನಿವಾಸದಲ್ಲಿಯೇ ಇದ್ರು. ಈಗ ತನ್ವೀರ್ ಸೇಠ್ ಮತ್ತೆ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಜಟಾಪಟಿ ಮುಂದುವರೆದಿದೆಯಾ ಅಥವಾ ಮುಂದುವರಿದ ಭಾಗವಾ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇದೆ.